ಹಣ್ಣು ಹಣ್ಣು ಮುದುಕನೊಬ್ಬ ಮಗ ಸೊಸೆ 4 ವರ್ಷದ ಮೊಮ್ಮಗನೊಂದಿಗೆ ವಾಸವಾಗಿದ್ದ. ಹೆಂಡತಿ ತೀರಿ ಹೋಗಿ ವರ್ಷಗಳೇ ಕಳೆದು ಹೋಗಿದ್ದವು. ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದ ಮಡದಿ ತೀರಿದ ಮೇಲೆ ಈ ಮುದುಕಪ್ಪ ಯಾರಿಗೂ ಬೇಡದವನಾಗಿದ್ದ. ವಯೋಸಹಜವಾಗಿ ಆತನಿಗೆ ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ, ನಡೆಯಲು ಆಗ್ತಿರ್ಲಿಲ್ಲ. ಊಟ ಮಾಡುವಾಗ ಕೈ ನಡುಗುತ್ತಿತ್ತು. ಪ್ರತಿ ರಾತ್ರಿ 4 ಜನರು ಒಟ್ಟಿಗೆ ಊಟ ಮಾಡ್ತಿದ್ರು. ಆದರೆ ನಡುಗುವ ಕೈಗಳ ಅಜ್ಜ ಊಟ ಮಾಡುವಾಗ ಆಹಾರ ಕೆಳಗೆ ಬಿಡ್ತಿತ್ತು. ಗಾಜಿನ ಲೋಟ ಬಿದ್ದು ಒಡೆದು ಹೋಗುತ್ತಿತ್ತು. ಊಟದ ಮೇಜು ಪ್ರತಿದಿನವೂ ಆತನಿಂದ ಗಲೀಜಾಗುತ್ತಿತ್ತು. ಸೊರ ಸೊರ ಶಬ್ದ ಮಾಡುತ್ತಾ ಊಟ ಮಾಡುವ ಅವನಿಂದ ಮಗ ಸೊಸೆಗೆ ಕಿರಿಕಿರಿ ಆಗ್ತಿತ್ತು. ಅತಿಥಿಗಳು ಮನೆಗೆ ಬಂದ್ರೆ ಮುದುಕನನ್ನು ವಿಚಿತ್ರವಾಗಿ ನೋಡ್ತಿದ್ರು. ಅಪ್ಪನಿಗೆ ವಯಸ್ಸಾಗಿದೆ, ಎಷ್ಟೊಂದು ಗಲೀಜಾಗಿ ಊಟ ಮಾಡ್ತಾರೆ, ನನಗಂತೂ ಸಾಕಾಗಿ ಹೋಗಿದೆ ಎಂದು ಒಂದು ದಿನ ಮಗ ಹೆಂಡತಿಗೆ ಹೇಳಿದ. ಅಯ್ಯೋ, ದಿನವೂ ಹಾಲು ಚಲ್ಕೊಳ್ತಾರೆ, ಅವರಿಂದ ಒಡೆದು ಹೋದ ಗಾಜಿನ ಪಾತ್ರೆಗಳಿಗೆ ಲೆಕ್ಕವೇ ಇಲ್ಲ ಎಂದಳು ಹೆಂಡತಿ. ಅಂದಿನಿಂದ ಅಡುಗೆ ಮನೆಯ ಮೂಲೆಯಲ್ಲಿ ಮುದುಕನಿಗೆ ಪ್ರತ್ಯೇಕವಾಗಿ ಊಟದ ಟೇಬಲ್ ಹಾಕಿಕೊಡಲಾಯಿತು. ಗಾಜಿನ ಪಾತ್ರೆ ಬಿದ್ರೆ ಒಡೆಯುತ್ತದೆ, ಸ್ಟೀಲ್ ಪಾತ್ರೆ ಬಿದ್ರೆ ಶಬ್ದವಾಗಿ ರಗಳೆ ಆಗ್ತದೆ ಎಂದು ಆತನಿಗೆ ಮರದ ಪಾತ್ರೆಯೊಂದರಲ್ಲಿ ಊಟ ನೀಡುವ ವ್ಯವಸ್ಥೆ ಮಾಡಿದ್ರು. ಅಂದಿನಿಂದ ಮುದುಕ ಒಂಟಿಯಾಗಿ ಮೂಲೆಯಲ್ಲಿ ಕುಳಿತು ಊಟ ಮಾಡತೊಡಗಿದ. ಉಳಿದವರು ಒಟ್ಟಿಗೆ ಕುಳಿತು ನಗುನಗುತ್ತಾ ಊಟ ಮಾಡ್ತಿದ್ರು. ದಿನವೂ ಹೆಂಡತಿಯನ್ನ ನೆನೆದು ತನ್ನ ಪರಿಸ್ಥಿತಿಗೆ ಮರುಗಿ ಮುದುಕ ಕಣ್ಣೀರಾಗುತ್ತಿದ್ದ. 4 ವರ್ಷದ ಮೊಮ್ಮಗ ಇವೆಲ್ಲವನ್ನು ಮೌನವಾಗಿ ನೋಡಿಕೊಂಡಿದ್ದ. ಒಂದು ದಿನ ಸಂಜೆ ಹುಡುಗ ಮರದ ತುಂಡುಗಳನ್ನು ತಂದು ಗುಡ್ಡೆ ಹಾಕಿಕೊಂಡು ಏನೋ ಮಾಡ್ತಿದ್ದ. ಅಲ್ಲಿಗೆ ಬಂದ ಅವನ ತಂದೆ, ಏನ್ ಮಾಡ್ತಿದ್ಯಾ ಮಗು ಎಂದು ಕೇಳಿದ. ಓ ಅದಾ, ನಾನೆರಡು ಪುಟ್ಟ ಪುಟ್ಟ ಪಾತ್ರೆಗಳನ್ನ ಮಾಡ್ತಿದ್ದೇನೆ. ಈಗ ನಮ್ಮಲ್ಲಿ 1-2 ಪಾತ್ರೆಗಳಷ್ಟೇ ಇದೆ, ಇವು ಅಜ್ಜನಿಗೆ ಆಗ್ತವೆ. ಆದ್ರೆ ನೀವು ದೊಡ್ಡವರಾದ್ಮೇಲೆ ನಾನು ನಿಮಗೆ ಊಟ ಹಾಕಲು ಮರದ ಬೌಲು ಬೇಕಲ್ಲ ಎಂದು ಹೇಳಿ ಮತ್ತೆ ಕೆಲಸದಲ್ಲಿ ಮಗ್ನನಾದ. ಅಪ್ಪನಿಗೆ ಯಾರೋ ಕೆನ್ನೆಗೆ ಬಾರಿಸಿದಂತಾಯ್ತು. 4 ವರ್ಷದ ಮಗನ ಮಾತನ್ನು ಅರಗಿಸಿಕೊಳ್ಳಲಾಗ್ಲಿಲ್ಲ. ಹಿಂದೆ ನಿಂತಿದ್ದ ಹೆಂಡತಿಯ ಕಣ್ಣುಗಳಲ್ಲೂ ಪಶ್ಚಾತ್ತಾಪದ ನೀರಿತ್ತು. ಅಂದು ರಾತ್ರಿ ಅಜ್ಜನ ಕೈ ಹಿಡಿದು ನಡೆಸಿಕೊಂಡು ಬಂದ ಮಗ ಅವನನ್ನು ಎಲ್ಲರೊಂದಿಗೆ ಊಟಕ್ಕೆ ಕೂರಿಸಿದ. ಆತನ ಕೈ ನಡುಗಿದ ಹಾಲು ಚೆಲ್ಲಿದಾಗ, ಅವನಿಂದ ಊಟದ ಟೇಬಲ್ ಗಲೀಜಾದಾಗ ಯಾರೂ ಅವನನ್ನು ಅಪಹಾಸ್ಯ ಮಾಡಲಿಲ್ಲ, ಮುಖ ಸಿಂಡರಿಸಲಿಲ್ಲ. ನಿಮ್ಮ ಮಕ್ಕಳು ನಿಮ್ಮಿಂದ ಕಲಿಯುತ್ತಾರೆ, ನೀವು ಕಲಿಸಬೇಕಂತಿಲ್ಲ. ನಿಮ್ಮ ಪ್ರತಿ ಮಾತು, ವರ್ತನೆ, ಹಾವಭಾವ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತವೆ. ಮಕ್ಕಳೊಂದಿಗೆ ವ್ಯವಹರಿಸುವಾಗ ಗಮನವಿರಲಿ. ನೀವು ನಿಮ್ಮ ಹೆತ್ತವರೊಂದಿಗೆ ಹೇಗೆ ನಡೆದುಕೊಳ್ತೀರೋ ಹಾಗೆ ನಿಮ್ಮ ಮಕ್ಕಳು ಮುಂದೆ ನಿಮ್ಮನ್ನ ನಡೆಸಿಕೊಳ್ತಾರೆ. ನೀವೇನ್ ಬಿತ್ತುತ್ತೀರೋ ಅದೇ ಬೆಳೆಯುತ್ತದೆ, ಅದನ್ನೇ ಪಡೆಯುತ್ತೀರಿ ಅನ್ನೋದು ಈ ಕಥೆಯ ವಾಸ್ತವ ಸತ್ಯ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.